ಎಲ್ಲರಿಗೂ ನಮಸ್ಕಾರ. ದೇವಿಕಾ ಅಡುಗೆಗೆ ಸ್ವಾಗತ. ನಾನು ದೇವಿಕಾ. ಇವತ್ತು ಇಡ್ಲಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅವರೇ ಬೇಳೆ ಸಾಂಬಾರನ್ನ ಹೇಗೆ ಸಿಂಪಲ್ಲಾಗಿ ಈಸಿಯಾಗಿ ಮನೇಲೆ ಮಾಡ್ಕೋಬೋದು ಅಂತ ನೋಡ್ಕೊಬರೋಣ. ನೀವು ಇಡ್ಲಿಗೆ ತುಂಬ ಥರ ಸಾಂಬಾರು, ಚಟ್ನಿ ಎಲ್ಲ ಟ್ರೈ ಮಾಡಿರ್ತೀರ. ಇದೊಂದು ಸಲ ಅವರೇ ಬೇಳೆ ಸಾಂಬಾರನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ನೀವು ಪದೇ ಪದೇ ಇದನ್ನೇ ಇಡ್ಲಿಗೆ ಕಾಂಬಿನೇಷನ್ ಆಗಿ ಮಾಡ್ತೀರಾ. ನಾನಿಲ್ಲಿ 1 ಕಪ್ ಅವರೇ ಬೇಳೆಯನ್ನು ತೊಗೊಂಡಿದ್ದೀನಿ. ಈಗ ನೋಡಿ, ಇದನ್ನು ರಾತ್ರಿ ಪೂರ್ತಿ ನೆನೆಸಿಟ್ಕೋಬೇಕು. ನಿಮಗೆ ರಾತ್ರಿ ಪೂರ್ತಿ ನೆನೆಸಿಡೋಷ್ಟು ಟೈಮ್ ಇಲ್ಲ ಅಂದ್ರೂ 3ರಿಂದ 4 ಲಿಸ್ಟ್ ಅಟ್ಲೀಸ್ಟ್ ನೆನೆಸಿಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಕಡಿಮೆ ಹೊತ್ತು ನೆನೆದ್ರೆ ಅದು ಗಟ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ಅನಿಸಲ್ಲ. ನೀವು ಎಷ್ಟು ನೆನೆಸ್ತೀರಾ ಅವರೇ ಬೇಳೆ ಅಷ್ಟು ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಅವರೇ ಬೇಳೆ ಸ್ಮ್ಯಾಶ್ ಆಗಿಬಿಡ್ಬೇಕು. ಈಗ ನಾನು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದಕ್ಕೆ ಏನೇನು ಬೇಕು ಅಂತ: ಜಾರಿಗೆ 2 ಹೆಚ್ಚಿದ ಈರುಳ್ಳಿ, 5ರಿಂದ 6 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚಿನಷ್ಟು ಶುಂಠಿ, ಜಾಸ್ತಿ ಮಸಾಲೆ ಹಾಕೋಬಾರ್ದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು 2 ಹೆಚ್ಚಿದ ಟೊಮೊಟೊ. ದಪ್ಪದಾದರೆ 1 ತೊಗೊಳ್ಳಿ, ಮೀಡಿಯಮ್ ಸೈಜಾದರೆ 2 ತೊಗೊಳ್ಳಿ. ಇದಕ್ಕೆ ನಾನು 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪೌಡರ್ ಮತ್ತು 1 ಪೀಸ್ ಚಕ್ಕೆ. ಇದನ್ನು ಸಣ್ಣಗೆ ನೈಸ್ ಪೀಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ನಾನು ಒಂದು ಕುಕ್ಕರ್ಗೆ 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಮತ್ತು 2 ಮೀಡಿಯಮ್ ಸೈಜ್ ಹೆಚ್ಚಿದ ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊಗೆ ನೀರು ಹಾಕಬಾರ್ದು. ಇದಕ್ಕೆ ಸ್ವಲ್ಪ ಬೇಕಾದರೆ ಉಪ್ಪು ಹಾಕ್ಕೊಂಡು ಸ್ಮ್ಯಾಶ್ ಆಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಬೇಡ ಅಂದರೆ ಉಪ್ಪನ್ನು ಆಮೇಲೂ ಹಾಕ್ಕೋಬೋದು. ಈಗ ನಾನು ಇದಕ್ಕೆ 1 ಸ್ಪೂನ್ ಅರಿಶಿಣದ ಪುಡಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಎಣ್ಣೆಲೆ ಟೊಮೊಟೊ. ಇದಾದ ನಂತರ ನಾವು ರುಬ್ಬಿದ ಮಿಶ್ರಣ ಇರುತ್ತಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು, ಹಸಿ ವಾಸನೆ ಹೋಗೋವರೆಗೂ. ಇದಾದ ನಂತರ 3ರಿಂದ 4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನ. ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಿದೆ ಮತ್ತು ಅದ್ರ ಸ್ಮೆಲ್ಲು ಹೋಗಿದೆ, ಹಸಿ ವಾಸನೆ ಸ್ಮೆಲ್ಲು. ಈಗ ನಾವು ನೆನೆಸಿಟ್ಕೊಂಡಿರೋ ಅಂಥ ಅವರೇ ಬೇಳೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಆಲೂಗೆಡ್ಡೆ ಬಿಟ್ಟರೆ ಯಾವುದೂ ಒಳ್ಳೆ ಕಾಂಬಿನೇಷನ್ ಅನಿಸಲ್ಲ. ಈಗ ನಾನಿಲ್ಲಿ 1 ದಪ್ಪ ಆಲೂಗೆಡ್ಡೆನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ 3ರಿಂದ 4 ನಿಮಿಷ ಚೆನ್ನಾಗಿ ಹಾಗೆ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಮಸಾಲೆಯಲ್ಲಿ ಬೇಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳಿ. ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಕಡಿಮೆ ಆದರೂ ಪರವಾಗಿಲ್ಲ, ಆಮೇಲೆ ನೀರು ಹಾಕೋಬೋದು. ಇದು ತುಂಬ ತೆಳ್ಳಗಾದರೂ ಚೆನ್ನಾಗಲ್ಲ, ಗಟ್ಟಿಯಾದರೆ ಬೇಕಾದರೆ ನೀರನ್ನು ಹಾಕೋಬೋದು. ಈಗ ನೋಡಿ, ಇವಾಗ ಈ ಸ್ವಲ್ಪ ಒಂದು ಕುದಿ ಬಂದಮೇಲೆ ಇದು ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ತಿರ್ಗಾಡಿಸ್ಕೊಳ್ಳೋಣ. ಇದನ್ನು ಈಗ ನೋಡಿ ಸ್ವಲ್ಪನೇ ಹಾಕ್ಕೊಳ್ಳಿ, ಬೇಕಾದ್ರೆ ಆಮೇಲೂ ಬೇಕಾದ್ರೆ ನಾವು ಹಾಕ್ಕೊಳ್ಬೋದು. ಈಗ ಉಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು 2ರಿಂದ 3 ವಿಷಲ್ನ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಮ್ಮ ಬೇಳೆ ರಾತ್ರಿಯಲ್ಲಿ ನೆಂದಿರೋದ್ರಿಂದ ಸಾಕಾಗುತ್ತೆ, ಇಲ್ಲಾಂದರೆ ಜಾಸ್ತಿ ವಿಷಲ್ ಮಾಡಿಸ್ಬೇಕಾಗುತ್ತೆ. ಬೇಳೆ ಚೆನ್ನಾಗಿ ಬೇಯಬೇಕು. ಈಗ ನೋಡಿ ಓಪನ್ ಆಗಿದೆ. ಈಗ ನೋಡಿ ಸ್ವಲ್ಪ ಗಟ್ಟಿ ಆಯ್ತಾನೆ ಹೇಳ್ಬೋದು, ಬೇಕಾದ್ರೆ ನೀರು ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ನಾವು ಇದನ್ನು ಬೇಳೆ ಆಲೂಗೆಡ್ಡೆ ಎಲ್ಲ ಇದೆಯಲ್ಲ, ನಿಮ್ಮ ಹತ್ರ ಸ್ಪ್ಯಾಶರ್ ಇದೆ ಸ್ಮ್ಯಾಶರ್ ಮಾಡ್ಕೊಳ್ಳಿ, ಇಲ್ಲ ಯಾವುದೇ ರೀತಿ ಸೌಟಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಈಗ ನೋಡಿ ಚೆನ್ನಾಗಿ ಇದನ್ನು ಚೆನ್ನಾಗಿ ಒಂದ್ಸಲ ಸ್ಮ್ಯಾಶ್ ಮಾಡಿ, ಸ್ಮ್ಯಾಶ್ ಮಾಡಾದ್ಮೇಲೆ ಉಪ್ಪು ಖಾರ ಸಪ್ಪೆ ಏನಿದೆ ಎಲ್ಲ ನೋಡ್ಕೋಬೋದು. ಈಗ ನಾನು ಇಲ್ಲಿಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ನಾನಿವಾಗ ಸ್ವಲ್ಪ ಗಟ್ಟಿನೂ ಆಗಿದೆ ಅನ್ನಿಸ್ತು. ನಾನಿವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ 1 ರೌಂಡ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 1-2 ಕುದಿ ಬರೋವರೆಗೂ ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಳ್ಳೋಣ. ಈಗ ಇದನ್ನು ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ. ಈಗ ನಮ್ಮದು ಬೆಲ್ಲದಲ್ಲಿ ರೆಡಿ ಆಗಿದೆ ಅವರೇ ಬೇಳೆ ಸಾಂಬಾರು. ಇವಾಗ ನೋಡಿ ಇದಕ್ಕೆ ಹೆಚ್ಚಿದ ಕೊತ್ತಂಬರಿ ಹಾಕೊಳ್ಳೋಣ. ಚೆನ್ನಾಗಿ 3ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬ ನಿಮಗೆ ಅದ್ರ ಫ್ಲೇವರ್ ಬಿಟ್ಕೊಳ್ತದ್ರ, ಅದು ಘಮ ಘಮ ಅಂತ ಪರಿಮಳ ಬರುತ್ತಲ್ಲ, ಅದರಲ್ಲೇ ಗೊತ್ತಾಗುತ್ತೆ. ಈಗ ನೋಡಿ ನಾವು ಹೆಚ್ಚಿದ ಕೊತ್ತಂಬರಿನೂ ಹಾಕಾಯಿತು. ಇದು ಚೆನ್ನಾಗಿ ಒಂದು ಕುದಿ ಬಂದಾಯಿತು. ಇವಾಗ ನಮ್ಮದು ಇಡ್ಲಿಗೆ ಸಾಂಬಾರು ರೆಡಿ ಇದೆ. ಮನೆ ಮಂದಿಗೆಲ್ಲ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಹೊಸ ವೀಡಿಯೋಸು ನಿಮಗೆ ಸಿಗ್ತಿರಬೇಕು ಅಂದರೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.